GMAW ಪ್ರಕ್ರಿಯೆಯಲ್ಲಿ ಸ್ಟ್ರೈಟ್ ಲೈನ್ ಬೀಡ್. ಸ್ಟ್ರೈಟ್ ಲೈನ್ ಬೀಡ್ ಇನ್ GMAW ಪ್ರಾಸೆಸ್. ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ ಸ್ಟ್ರೈಟ್ ಲೈನ್ ಬೀಡ್ ಮಾಡುವುದು ಒಂದು ಮೂಲಭೂತ ವೆಲ್ಡಿಂಗ್ ಟೆಕ್ನಿಕ್ ಆಗಿದ್ದು, ಇದು ನಿಖರವಾದ ಮತ್ತು ಸ್ಥಿರವಾದ ವೆಲ್ಡ್ ಸಾಧಿಸುವುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಈ ಟೆಕ್ನಿಕ್ ಅನ್ನು ವಿವಿಧ ರೀತಿಯ ವೆಲ್ಡಿಂಗ್ಗಳಲ್ಲಿ ಬಳಸಲಾಗುತ್ತದೆ. ಈ ಟೆಕ್ನಿಕ್ನಿಂದ ಮಾಡಿದ ಜೋಡಣೆಗಳು ಬಲಿಷ್ಠ ಮತ್ತು ದೀರ್ಘಕಾಲಿಕವಾಗಿರುತ್ತವೆ. ಸ್ಟ್ರೈಟ್ ಲೈನ್ ಬೀಡ್ ಅಭ್ಯಾಸ ಮಾಡುವುದರಿಂದ ವೆಲ್ಡರ್ಗಳು ವೆಲ್ಡಿಂಗ್ ಟಾರ್ಚ್ ಮೇಲೆ ನಿಯಂತ್ರಣವನ್ನು ಹೆಚ್ಚಿಸಲು, ವೇಗ ಮತ್ತು ತಾಪಮಾನದಂತಹ ಪ್ಯಾರಾಮೀಟರ್ಗಳನ್ನು ಸರಿಹೊಂದಿಸಲು ಮತ್ತು ವೆಲ್ಡಿಂಗ್ ಕೌಶಲ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕೈಗಾರಿಕಾ ಮತ್ತು ರಚನಾತ್ಮಕ ಅನ್ವಯಗಳಲ್ಲಿ ಸುರಕ್ಷತೆ ಮತ್ತು ಕಾರ್ಯಕ್ಷಮತೆಯ ಮಾನದಂಡಗಳನ್ನು ಪೂರೈಸುವ ಉತ್ತಮ ಗುಣಮಟ್ಟದ ಸ್ವಚ್ಛವಾದ ವೆಲ್ಡ್ಗಳನ್ನು ಮಾಡಲು ಈ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳುವುದು ನಿರ್ಣಾಯಕವಾಗಿದೆ. ಈ ಪ್ರಕ್ರಿಯೆಯಲ್ಲಿ ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕು. ವೆಲ್ಡಿಂಗ್ ಮಾಡುವಾಗ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಧರಿಸಿ. ವೆಲ್ಡಿಂಗ್ ಶೀಲ್ಡ್ನ ಫಿಲ್ಟರ್ ಗ್ಲಾಸ್ ಉತ್ತಮ ಸ್ಥಿತಿಯಲ್ಲಿದೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸಿ. ಬನ್ನಿ ಈಗ ಈ ವೆಲ್ಡಿಂಗ್ ಪ್ರಕ್ರಿಯೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಡ್ರಾಯಿಂಗ್ ಪ್ರಕಾರ 150 ಮಿಲಿಮೀಟರ್ ಉದ್ದ ಮತ್ತು 50 ಮಿಲಿಮೀಟರ್ ಅಗಲವಾಗಿರುವ 2 ವರ್ಕ್ ಪೀಸ್ಗಳನ್ನು ಹ್ಯಾಕ್ಸಾ ಅಥವಾ ಗ್ಯಾಸ್ ಕಟರ್ ಅಥವಾ ಪವರ್ ಕಟಿಂಗ್ ಮೆಷಿನ್ ಸಹಾಯದಿಂದ ಕತ್ತರಿಸಿ. ಕತ್ತರಿಸಿದ ನಂತರ ವರ್ಕ್ ಪೀಸ್ನ ಮೇಲ್ಮೈಯಲ್ಲಿ ಸಂಗ್ರಹವಾದ ಧೂಳು ಮತ್ತು ತುಕ್ಕುಗಳನ್ನು ಫೈಲ್ ಅಥವಾ ಗ್ರೈಂಡಿಂಗ್ ಮೆಷಿನ್ ಸಹಾಯದಿಂದ ಸ್ವಚ್ಛಗೊಳಿಸಿ. ಈಗ ಸ್ವಚ್ಛತೆ ಪೂರ್ಣಗೊಂಡಿರುವುದರಿಂದ ಒದ್ದೆ ಚಾಕ್ ಅಥವಾ ಸೆಂಟರ್ ಪಂಚ್, ಸ್ಕ್ರೈಬರ್ ಮತ್ತು ಸ್ಟೀಲ್ ರೂಲ್ನ ಸಹಾಯದಿಂದ ವರ್ಕ್ ಪೀಸ್ ಮೇಲೆ ನೇರ ರೇಖೆಗಳನ್ನು ಎಳೆಯಿರಿ. ವೆಲ್ಡಿಂಗ್ ಮೆಷಿನ್ ಅನ್ನು ಆನ್ ಮಾಡಿ. ಮೊದಲು ವೆಲ್ಡಿಂಗ್ ಗನ್ ಅನ್ನು ವೆಲ್ಡಿಂಗ್ ಮೆಷಿನ್ನ ಪಾಸಿಟಿವ್ ಟರ್ಮಿನಲ್ಗೆ ಸಂಪರ್ಕಪಡಿಸಿ. ನಂತರ ವೆಲ್ಡಿಂಗ್ ಟೇಬಲ್ ಅನ್ನು ಮೆಷಿನ್ನ ನೆಗೆಟಿವ್ ಟರ್ಮಿನಲ್ಗೆ ಸಂಪರ್ಕಪಡಿಸಿ. ಮುಂದಿನ ಹಂತವೆಂದರೆ ಗ್ಯಾಸ್ನ ಹರಿವಿನ ಪ್ರಮಾಣವನ್ನು ನಿಮಿಷಕ್ಕೆ 10 ರಿಂದ 15 ಲೀಟರ್ಗಳಿಗೆ ಸೆಟ್ ಮಾಡಿ. ವೈರ್ ಫೀಡರ್ನ ವೋಲ್ಟೇಜ್ ಅನ್ನು 18 ರಿಂದ 22 ವೋಲ್ಟ್ಗಳ ನಡುವೆ ಮತ್ತು ಕರೆಂಟ್ ಅನ್ನು ಮಿಗ್ ಅಥವಾ MIG ವೈರ್ನ ಗಾತ್ರಕ್ಕೆ ಅನುಗುಣವಾಗಿ ಆಂಪಿಯರ್ಗಳಲ್ಲಿ ಸೆಟ್ ಮಾಡಿ. ಇದೆಲ್ಲದರ ನಂತರ ವರ್ಕ್ ಪೀಸ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಫ್ಲಾಟ್ ಪೊಸಿಷನ್ನಲ್ಲಿ ಇರಿಸಿ ಮತ್ತು ವರ್ಕ್ ಪೀಸ್ನಿಂದ 12 ಮಿಲಿಮೀಟರ್ ದೂರದಲ್ಲಿ ಒಂದು ಸ್ಕ್ರಾಪ್ ಅನ್ನು ಇರಿಸಿ. ಮೊದಲು ವೆಲ್ಡಿಂಗ್ ಟಾರ್ಚ್ ಅನ್ನು ಸ್ಕ್ರಾಪ್ನೊಂದಿಗೆ ಸಂಪರ್ಕಕ್ಕೆ ತಂದು ಆರ್ಕ್ ಅನ್ನು ಉತ್ಪಾದಿಸಿ. ಈಗ ಆರ್ಕ್ ಅನ್ನು ಸ್ಕ್ರಾಪ್ನಿಂದ ತೆಗೆದು ವರ್ಕ್ ಪೀಸ್ ಮೇಲೆ ಮಾಡಿದ ಚಾಕ್ ಗುರುತುಗಳ ಬಳಿಗೆ ತಂದು ವೆಲ್ಡಿಂಗ್ ಬೀಡ್ ನಿರ್ಮಿಸಲು ಪ್ರಾರಂಭಿಸಿ. ವೆಲ್ಡಿಂಗ್ ಮುಗಿದ ನಂತರ ವೆಲ್ಡಿಂಗ್ ಮೆಷಿನ್ ಆಫ್ ಮಾಡಿ. ವೆಲ್ಡಿಂಗ್ ಪೂರ್ಣಗೊಂಡ ನಂತರ ವರ್ಕ್ ಪೀಸ್ ಅನ್ನು ಟಾಂಗ್ಸ್ ಅಥವಾ ಇಕ್ಕುಳದಿಂದ ಹಿಡಿದು ವರ್ಕಿಂಗ್ ಟೇಬಲ್ ಅಥವಾ ಅನ್ವಿಲ್ ಮೇಲೆ ಇರಿಸಿ. ಚಿಪ್ಪಿಂಗ್ ಹ್ಯಾಮರ್ ಸಹಾಯದಿಂದ ಸ್ಪ್ಯಾಟರ್ ಅನ್ನು ತೆಗೆದುಹಾಕಿ ಮತ್ತು ವರ್ಕ್ ಪೀಸ್ ಅನ್ನು ವೈರ್ ಬ್ರಷ್ನಿಂದ ಸ್ವಚ್ಛಗೊಳಿಸಿ. ವರ್ಕ್ ಪೀಸ್ನಲ್ಲಿ ಯಾವುದಾದರೂ ದೋಷಗಳಿವೆಯೇ ಎಂದು ಪರಿಶೀಲಿಸಿ. ಸಾರಾಂಶ: ಈ ವಿಡಿಯೋದಲ್ಲಿ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ಸ್ಟ್ರೈಟ್ ಲೈನ್ ಬೀಡ್ ಅನ್ನು ಮಾಡುವುದು ಹೇಗೆ ಎಂದು ನಾವು ಕಲಿತಿದ್ದೇವೆ. ನಾವು ವರ್ಕ್ ಪೀಸ್ ಅನ್ನು ಕತ್ತರಿಸುವುದು, ಸ್ವಚ್ಛಗೊಳಿಸುವುದು, ಗುರುತಿಸುವುದು, ವೆಲ್ಡಿಂಗ್ ಮೆಷಿನ್ ಸೆಟಪ್ ಮಾಡುವುದು, ಆರ್ಕ್ ಉತ್ಪಾದಿಸುವುದು ಮತ್ತು ಗುರುತನ್ನು ಅನುಸರಿಸುತ್ತಾ ಬೀಡ್ ಮಾಡುವ ಬಗ್ಗೆಯೂ ಸಹ ಕಲಿತಿದ್ದೇವೆ. ಈ ವಿಡಿಯೋಯಿಂದ ನಾವು ವರ್ಕ್ ಪೀಸ್ ಅನ್ನು ನಿರ್ವಹಿಸುವ ಸರಿಯಾದ ವಿಧಾನವನ್ನು ಸಹ ಕಲಿತಿದ್ದೇವೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆಯನ್ನು ಸಾಧಿಸಿಕೊಳ್ಳುವ ಮೂಲಕ ನಾವು ವಿವಿಧ ವೆಲ್ಡಿಂಗ್ ಅನ್ವಯಗಳಿಗೆ ಬಲವಾದ ಮತ್ತು ದೀರ್ಘಕಾಲ ಬರುವ ವೆಲ್ಡಿಂಗ್ ಜಾಯಿಂಟ್ಗಳನ್ನು ಮಾಡಬಹುದು. ಈಗ ನಿಮಗಾಗಿ ಒಂದು ಕೆಲಸ. ಮೇಲೆ ನೀಡಲಾದ ಪ್ರಕ್ರಿಯೆಯ ಪ್ರಕಾರ ನೀವು ಸಹ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ಸ್ಟ್ರೈಟ್ ಲೈನ್ ಬೀಡ್ ಮಾಡಲು ಪ್ರಯತ್ನಿಸಿ.